ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇವತ್ತಿನ ಲಾಗ್ ಏನೆಲ್ಲ ಆಗುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ. ಓಕೆ ಫ್ರೆಂಡ್ಸ್, ಬೆಳಗ್ಗೆನೇ ಹಸ್ಬೆಂಡ್ ಪೂಜೆ ಮಾಡಿ ಡ್ಯೂಟಿಗೆ ಹೋಗಿದ್ದಾರೆ. ಈಗ ನಮ್ಮ ಅಪ್ಪಾಜಿ ಬಾಗ್ನ ಕೊಟ್ಟೋಗಿದ್ರಲ್ವ, ತವ್ರ ಮನೆಯಿಂದ ಬಾಗ್ನ ಬಂದಿತ್ತು. ಸೊ ಅದನ್ನು ನೆನ್ನೆ ಹಂಗೆ ಇಟ್ಬಿಟ್ಟು ಊರಿಗೆ ಹೋಗಿದ್ವಿ. ಇವತ್ತು ಬೆಳಗ್ಗೆ ಊರಿಂದ ಬಂದ್ವಿ. ಇವಾಗ ನಾನು ಬಾಗ್ನನ ಪೂಜೆ ಮಾಡ್ಕೋತಾ ಇದ್ದೀನಿ. ಇವಾಗ ತೋರಿಸ್ತೀನಿ ಬಾಗ್ನ ಏನೇನು ಕೊಟ್ಟಿದ್ದಾರೆ ಅಂತ. ಹಸ್ಬೆಂಡು ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ರು. ಗಂಡನ ಮನೇಲಿ ಎಷ್ಟೇ ಏನೇ ಇದ್ರೂ, ಎಷ್ಟೇ ಸಂತೋಷ ಖುಷಿ ಇದ್ದರೂ ತವ್ರ ಮನೆ ಬಾಗ್ನ ಅಂತ ತಂದು ಕೊಡ್ತಾರಲ್ವ, ಸೊ ಅದರಲ್ಲಿ ಸಿಗುವಂಥ ಖುಷಿ ಹೆಣ್ಮಕ್ಳಿಗೆ ಇನ್ಯಾವುದ್ರಲ್ಲಿ ಸಿಗುತ್ತಲ್ವ ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು. ನನ್ನ ತಂದೆ ತಾಯಿ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಶಕ್ತಿ ಏನಿದೆ ಅದನ್ನು ಬಾಗ್ನ ಕೊಟ್ಟಿದ್ದಾರೆ. ನನಗೆ ಖುಷಿ ಆಯಿತು. ನನಗೆ ಇದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ಸೊ ತಂದೆ ತಾಯಿ ಕೊಡುವಂಥ ಅರಿಶಿನ ಕುಂಕುಮ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತುಂಬಾ ಮುಖ್ಯ ಅಲ್ವಾ. ಸೊ ಅದರಲ್ಲಿ ಸಿಗುವಂಥ ಖುಷಿನೇ ಬೇರೆ. ಸೊ ಫೈನಲಿ ನನಗೂ ಬಾಗ್ನ ಬಂತು. ಬಾಗ್ನಕ್ಕೆ ಡ್ರೆಸ್ನ ತೊಗೊಂಡಿದ್ದೆ ನಾನು ಈ ಸಲ. ಪ್ರತಿ ಸಲ ಸೀರೆ ಕೊಡೋರು ದುಡ್ಡು ಕೊಟ್ಟಿದ್ರು. ಇಷ್ಟೇ ಫ್ರೆಂಡ್ಸ್ ನನ್ನ ತವ್ರ ಮನೆ ಬಾಗ್ನ. ಫ್ರೆಂಡ್ಸ್, ಪೂಜೆ ಎಲ್ಲ ಮಾಡಿಕೊಂಡೆ. ರೈಸಿಗೆ ಇಟ್ಟಿದ್ದೀನಿ, ಸಾಂಬಾರು ಮಾಡ್ತಾಯಿದ್ದೀನಿ. ಟೊಮೊಟೊ ಬೇಳೆ ಸಾಂಬಾರು. ತರಕಾರಿ ಎಲ್ಲ ಖಾಲಿ ಆಗಿದೆ, ತರಿಸ್ಕೋಬೇಕು. ಊರಿಗೆ ಹೋಗಿದ್ನಲ್ಲ, ಹಂಗಾಗಿ ತರಿಸ್ಕೊಂಡಿಲ್ಲ. ಇವತ್ತು ತರಿಸ್ಕೋಬೇಕು. ಹಾಗಾಗಿ ತೊಗರಿಬೇಳೆ ಇತ್ತು, ಟೊಮೊಟೊ ಇತ್ತು, ಅದನ್ನೇ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಟೊಮೊಟೊ ಬೇಳೆ ಸಾಂಬಾರು. ಪುಟ್ಟ ಮೇಡಮ್ ಅವ್ರು ಕೂಡ ಎದ್ದಿದ್ದಾರೆ. ಇವಾಗ ಎದ್ದರು. ದ್ರಾಕ್ಷಿ ಕೊಟ್ಟಿದ್ದೀನಿ, ತಿಂತ ಕೂತಿದ್ದಾರೆ. ಅವ್ರಿಗೂ ಸ್ನಾನ ಮಾಡಿಸಿಲ್ಲ, ಮಾಡಿಸ್ಬೇಕು ಇವಾಗ. ಬೆಳಿಗ್ಗೆ ಊರಿಗೆ ಬರಬೇಕಿತ್ತಲ್ವ, ಹಾಗಾಗಿ ಅಮ್ಮನ ಮನೆಯಿಂದ ಬೇಗ ಹೊರಟು ಬಂದ್ವಿ. ನಿದ್ದೆ ಡಿಸ್ಟರ್ಬ್ ಆಗಿತ್ತು ಅವ್ರಿಗೆ. ಹಾಗಾಗಿ ತಿಂಡಿ ತಿಂದ ತಕ್ಷಣ ಮಲ್ಕೊಂಡ್ಬಿಟ್ಲು. ನಮ್ಮ ಅಪ್ಪಾಜಿ ಅಮ್ಮ ಬಾಗ್ನಕ್ಕೆ ಅಂತ ಕೊಟ್ಟಿರೋ ಬಳೆ ಇದು ಚೆನ್ನಾಗಿದೆ, ಗ್ರೀನ್ ಕಲರ್. ಹಾಗೆ ನಮ್ಮಮ್ಮ ಊರಿಂದ ಹೋಳಿಗೆ ಕೊಟ್ಟು ಕಳಿಸಿದ್ದಾರೆ, ಅದಿದೆ. ಮತ್ತು ಇನ್ನೊಂದು ತೋರಿಸ್ಬೇಕು ಫ್ರೆಂಡ್ಸ್ ನಿಮಗೆ. ನೋಡಿ, ದ್ರಾಕ್ಷಿ, ಒರಿಜಿನಲ್ ದ್ರಾಕ್ಷಿ ಇದು. ಎಷ್ಟು ಚೆನ್ನಾಗಿದೆ ಗೊಂಚಲು ನೋಡೋದಕ್ಕೆ. ಆರ್ಟಿಫಿಷಿಯಲ್ ದ್ರಾಕ್ಷಿ ಥರನೇ ಕಾಣ್ತಾ ಇದೆ. ಇದು ಒರಿಜಿನಲ್ ದ್ರಾಕ್ಷಿ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ರೈಸ್ ಆಯಿತು. ಸಾಂಬಾರು, ಬೇಳೆ, ಟೊಮೊಟೊ ಬೆಂದಿದೆ, ಅದನ್ನ ಒಗ್ಗರಣೆ ಹಾಕ್ಕೊಬೇಕು. ಮೇಡಮ್ ಎದ್ದಿದ್ದಾರೆ, ಅಡುಗೆ ಮಾಡಿಕೊಂಡು ಊಟ ಮಾಡಿಸ್ಬೇಕೀಗ ಅಲ್ವಾ. ಋಷಿಕಾ, ದ್ರಾಕ್ಷಿ ಬೇಕಾ? ಕೊಡಲ್ಲಪ್ಪ, ಕೊಡಲ್ಲಪ್ಪ, ನಂಗೆ ಬೇಕು, ನಾನು ತಿಂತೀನಿ. ಇವಾಗ ತಿಂದೆಯಲ್ಲ, ಸಾಕು. ಅಕ್ಕ ಬಂದಾಗ ಆಮೇಲೆ ಕೊಡ್ತೀನಿ, ಓಕೆನಾ? ಇವಾಗ ಊಟ ಮಾಡುವಂತೆ. ದೇವ್ರ ಸೃಷ್ಟಿ ನೋಡಿ ಯಾವ ಥರ ಇದೆ. ಅದಕ್ಕೆ ಹೇಳೋದು ಗಾಡ್ ಇಸ್ ಗ್ರೇಟ್ ಅಂತ. ಅದನ್ನು ಕಿತ್ತು ತಿನ್ನೋಕ್ಕೂ ಕೂಡ ನನಗೆ ಮನಸ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು. ಹಾಗೆ ಫ್ರೆಂಡ್ಸ್, ಬಾಗ್ನಕ್ಕೆ ಡ್ರೆಸ್ ತೊಗೊಂಡಿದ್ದೆ ಅಲ್ವಾ, ಡ್ರೆಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೆಕ್ ಹತ್ರ ಸ್ಟೋನ್ ವರ್ಕ್ ಬಂದಿದೆ, ತುಂಬ ಚೆನ್ನಾಗಿದೆ ಡ್ರೆಸ್ಸು. ಕಲರ್ ಇಷ್ಟ ಆಯಿತು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ದೊಡ್ಡ ಸೈಜ್ ಇದು, XXL. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡೆ ನಾನು. ನನಗೆ ಡ್ರೆಸ್ ಎಲ್ಲ ಸ್ವಲ್ಪ ಫ್ರೀ ಆಗಿರಬೇಕು, ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ, XXL. ಇದನ್ನು ಸೈಡು ಸ್ಟಿಚ್ ಇಡಿಸ್ಬೋದು. ಮಕ್ಳಿಗೂ ಕೂಡ ಬಟ್ಟೆ ತೊಗೊಂಡ್ವಿ. ನೋಡಿ, ಫ್ರಾಕು ತುಂಬ ಸಿಂಪಲ್ ಆಗಿದೆ, ಹಾಗೆ ಅಫಿಷಿಯಲ್ ಕೂಡ ಕಾಣುತ್ತೆ. ಸೊ ಮಕ್ಕಳಿಗೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಬಟ್ಟೆ. ಸೊ ದೊಡ್ಡೋಳಿಗೆ ಚಿಕ್ಕೋಳಿಗೆ ಇಬ್ರಿಗೂ ಒಂದೇ ಥರ ತೊಗೊಂಡ್ವಿ ಇದನ್ನು. ಫ್ರಾಕು ಇದು ದೊಡ್ಡೋಳಿಗೆ ತೊಗೊಂಡಿದ್ದು. ಸ್ಕೂಲ್ಗೆ ಹೋಗ್ತಾಳಲ್ವ, ಹಾಗಾಗಿ ರೆಗ್ಯುಲರ್ ಯೂಸಿಗೆ ಆಗುತ್ತೆ ಅಂತ ತೊಗೊಂಡೆ. ಅವಳು ಇತ್ತೀಚೆಗೆ ಫ್ರಾಕ್ನ ತುಂಬ ಇಷ್ಟಪಡ್ತಾ ಇದ್ದಾಳೆ ದೊಡ್ಡೋಳು. ಬಟ್ಟೆ ಮೈ ಮೇಲೆ ಹೆವಿ ಅನ್ಸೋದಿಲ್ಲ, ಆರಾಮಾಗಿ ಇರ್ತಾರೆ ಮಕ್ಕಳು, ಚೆನ್ನಾಗಿದೆ. ಸೊ ನಮ್ಮ ಮಕ್ಕಳಿಗೆ ಹಿಂಗೆ ಇರಬೇಕು ಬಟ್ಟೆ. ಹೆವಿ ಆಗಿಬಿಟ್ರೆ ಮತ್ತು ಸ್ಟೋನ್ ವರ್ಕು ಎಲ್ಲ ಇರುತ್ತಲ್ಲ, ಅದೆಲ್ಲ ಮೈಗೆ ಚುಚ್ಚಿದಂಗೆ ಆಗುತ್ತೆ. ಅವ್ರಿಗೆ ಒಂಥರ ಇರಿಟೇಷನ್ ಫೀಲ್ ಆಗುತ್ತೆ. ದೊಡ್ಡ ದೊಡ್ಡ ಫ್ರಾಕ್ನೆಲ್ಲ ಅವ್ರು ಹಾಕೋದೇ ಇಲ್ಲ. ಹಾಗಾಗಿ ಈ ಥರ ಸಾಫ್ಟ್ ಮೆಟೀರಿಯಲನ್ನೇ ಅವರಿಗೆ ನಾನು ಬಟ್ಟೆ ತೊಗೊಳ್ಳೋದು. ಇನ್ನೊಂದಿದೆ, ಇದು ಕೂಡ ದೊಡ್ಡೋಳಿಗೆ. ಶರ್ಟ್ ಬಂದು ವೆಲ್ವೆಟ್. ಇದು ಸ್ಲೀವಲ್ಲಿ ಈ ರೀತಿ ಡಿಸೈನ್ ಬಂದಿದೆ. ಇದು ಅವ್ರ ಪಪ್ಪನ ಸೆಲೆಕ್ಷನು, ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟು, ಇದು ಜೀನ್ಸು. ಶರ್ಟು ಮತ್ತು ಪ್ಯಾಂಟು ಎರಡು ಕಲರ್ ಕಾಂಬಿನೇಷನು ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಸ್ಮೂತಾಗಿದೆ, ರಫ್ ಇಲ್ಲ ಜೀನ್ಸು. ಇದು ಕೂಡ ಸಾಫ್ಟ್ ಮೆಟೀರಿಯಲ್ಲು. ಪುಟ್ಟ ಮೇಡಮ್ ಅವ್ರು ಬಂದಿದ್ದಾರೆ, ಊಟ ಮಾಡಿಸ್ಬಿಡ್ಬೇಕು ಇವ್ರಿಗೆ. ಸಾಂಬಾರು ರೆಡಿ ಆಗಿದೆ. ಸಿಂಪಲಾಗಿ ಟೊಮೊಟೊ ಬೇಳೆ ಸಾಂಬಾರು, ಕಡಿಮೆ ಟೈಮಲ್ಲಿ ಬೇಗ ಮಾಡ್ಕೋಬೋದು. ಅರ್ಜೆಂಟಿಗೆ ಮಾಡಿಕೊಂಡೆ. ಪಾಪಗೆ ಊಟ ಮಾಡಿಸಿ ಸ್ನಾನ ಮಾಡಿಸ್ಬೇಕು ಇವಾಗ. ಫ್ರೆಂಡ್ಸ್, ಪುಟ್ಟ ಮೇಡಮ್ ಅವ್ರದ್ದು
ಊಟನೂ ಆಯಿತು, ಸ್ನಾನನೂ ಆಯಿತು. ಈಗ ಮಲಗಿಸ್ಬೇಕಂತೆ. ದೊಡ್ಡೋಳು ಬರೋ ಟೈಮ್ ಆಯಿತು. ಸೊ ಇವಾಗ ಮಲಗಿಸಿದ್ರೆ ಒಬ್ಬಳನ್ನೇ ಬಿಟ್ಟು ಕೆಳಗೆ ಹೋಗ್ಬೇಕಾಗುತ್ತೆ. ಹಂಗಾಗಿ ದೊಡ್ಡೋಳು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಕೆಳಗಡೆ ಹೋಗ್ಬೇಕು ಇವಾಗ. ಕೆಳಗಡೆ ಹೋಗಿ ದೊಡ್ಡೋಳನ್ನ ಕರ್ಕೊಂಬಂದು ಆಮೇಲೆ ಮಲಗಿಸ್ತೀನಿ ಇವಳನ್ನ. ಪುಟ್ ಮೇಡಮು ಮಲ್ಕೊಂಬಿಟ್ರು, ಅವ್ರ ಅಕ್ಕನ ಸ್ಕೂಲಿಂದ ಕರ್ಕೊಂಬಂದು. ದೊಡ್ಡೋಳು ಆಟಾಡ್ಕೊತ ಇದ್ದಾಳೆ. ಫ್ರೆಂಡ್ಸ್, ಪಾಪು ಮಲಗಿದ್ದಾಳೆ. ದೊಡ್ಡೋಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಟೈಮ್ ಆಗಲ್ಲ, 5:30 ಆಯಿತು. ಇನ್ನು ಹೋಮ್ವರ್ಕ್ ಮಾಡಿಸೋ ಅಷ್ಟೊತ್ತಿಗೆ 6 ಗಂಟೆ ಆಗೋಗುತ್ತೆ. ಇನ್ನು ಸಂಜೆ ಪೂಜೆ ಮಾಡ್ಕೊಂಡು ರಾತ್ರಿ ಊಟಕ್ಕೆ ಅಡುಗೆ ಮಾಡ್ಕೋಬೇಕು. ಬರೀ 7 ಬರೀ ಒಂದ್ಸಲ ನೋಡ್ಕೊಬೇಕು ನೀನು ಹೆಂಗೆ ಅಂತ. ಬರೀ ಹಾಂ, ನೀನು ಬರೀ. ಓಕೆ, ವೆರಿ ಗುಡ್. ನೀನು ಬರೀಕ್ಕೆ ಬರುತ್ತಲ್ಲ, ಬರೀಯಮ್ಮ. ಹಾಂ, ಲೈನ್ ಬಿಟ್ಟು ಬರೀ. ಒಂದೊಂದು ಬಾಕ್ಸ್ಗೆ ಹಾಕ್ಬಿಡಿ. ಓಕೆ, ಹಿಂಗೆ ಅಡ್ಡಾಗಿಟ್ಟೆ. ಹೇಳ್ಕೊಟ್ಟಿದ್ದರಿಂದ ತುಂಬ ಚೆನ್ನಾಗಿ ಕಲಿತಾಳೆ, ಬೇಗ ಅರ್ಥ ಆಗುತ್ತೆ. ಫಸ್ಟು ಟೆಸ್ಟ್ ನಡೀತು, ಅದರಲ್ಲಿ ಔಟ್ ಆಫ್ ತೆಗ್ದಿದ್ದಾಳೆ. ಸೆಕೆಂಡ್ ಟೆಸ್ಟಲ್ಲಿ ಹೆಂಗೆ ಮಾಡಿದ್ದಾಳೆ ಗೊತ್ತಿಲ್ಲ, ಇನ್ನೂ ಪೇರೆಂಟ್ಸ್ ಮೀಟಿಂಗ್ ಕರೆದಿಲ್ಲ. ನೋಡ್ಬೇಕು ಹೆಂಗೆ ಮಾಡಿದ್ದಾಳೆ. ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ, ಬೇಗ ಹೇಳ್ಕೊಟ್ಟಿದ್ದನ್ನೆಲ್ಲ ಅರ್ಥ ಮಾಡ್ಕೊತಾಳೆ. ಸೊ ಖುಷಿ ಆಗುತ್ತೆ. ಇನ್ನು LKG, ಹೇಳ್ಕೊಟ್ಟಿದ್ದನ್ನೆಲ್ಲ ಬೇಗ ಬೇಗ ಕಲ್ತ್ಕೊಂಡ್ಬಿಡ್ತಾಳೆ. ಗುಡ್ ಬೇಬಿ ಆಗಿದೆ ನಮ್ಮ ಬೇಬಿ. ಗುಡ್, ವೆರಿ ಗುಡ್. ಹೋಮ್ವರ್ಕ್ ಮಾಡಿಸಿ ದೇವ್ರ ಪೂಜೆ ಮಾಡಿ ನಾನು ಅಡುಗೆ ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.